ತಿಪ್ಪೇಸ್ವಾಮಿಗೆ, ಭ್ರಷ್ಟ ಅಧಿಕಾರಿ ತಿಪ್ಪೇಸ್ವಾಮಿಗೆ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರೋ ತಿಪ್ಪೇಸ್ವಾಮಿಗೆ ಅಮಾನತ್ ಮಾಡಿ, ಅಮಾನತ್ ಮಾಡಿ, ಅಮಾನತ್ ಮಾಡಿ, ಅಮಾನತ್ ಮಾಡಿ, ದಲಿತ ವಿರೋಧಿ ತಿಪ್ಪೇಸ್ವಾಮಿಗೆ, ದಲಿತ ವಿರೋಧಿ ತಿಪ್ಪೇಸ್ವಾಮಿಗೆ ಅಮಾನತ್ ಮಾಡಿ, ಅಮಾನತ್ ಮಾಡಿ, ಅಮಾನತ್ ಮಾಡಿ, ಅಮಾನತ್ ಮಾಡಿ, ಗೋಲ್ಕಾಲ್ ತಿಪ್ಪೇಸ್ವಾಮಿಗೆ, ಗೋಲ್ಕಾಲ್ ತಿಪ್ಪೇಸ್ವಾಮಿಗೆ, ನಾಲಾಯಕ್ ತಿಪ್ಪೇಸ್ವಾಮಿಗೆ, ನಾಲಾಯಕ್ ತಿಪ್ಪೇಸ್ವಾಮಿಗೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದು ಸುತ್ತ. ಇವತ್ತು ಆನೇಕಲ್ಲು ಭಾಗದಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯಿಂದ ಇವತ್ತು ನಾವು ಆನೇಕಲ್ಲು ಪೊಲೀಸ್ ಸ್ಟೇಷನ್ ಮುಂಭಾಗ ತಿಪ್ಪೇಸ್ವಾಮಿ ವಿರುದ್ಧವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇವತ್ತು ಆನೇಕಲ್ಲು ವೆಂಕಟೇಶ್ವರ ಚಿತ್ರಮಂದಿರದಿಂದ ದಿನಾಂಕ 23/4/2025 ಬೆಳಗ್ಗೆ 11 ಗಂಟೆಗೆ ವೆಂಕಟೇಶ್ವರ ಚಿತ್ರಮಂದಿರದಿಂದ ಹೊರಟು ಆನೇಕಲ್ಲು ಮೆರವಣಿಗೆ ಕಾಲ್ನಡಿಗೆ ಜಾಥಾ ಮೂಲಕ ಆನೇಕಲ್ ಸ್ಟೇಷನ್ ಮುಂಭಾಗ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ತಿಪ್ಪೇಸ್ವಾಮಿ ಆದ ಸರ್ಕಲ್ ಇನ್ಸ್ಪೆಕ್ಟ್ರು ದಲಿತರು ಯಾವುದೇ ಕಂಪ್ಲೇಂಟ್ ತೊಗೊಂಡು ಸ್ಟೇಷನ್ಗೆ ಹೋದರೂ ಯಾವುದೇ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳೋದಿಲ್ಲ. ಆ ಕಂಪ್ಲೇಂಟ್ನ ವಾಪಸ್ ಕಳಿಸ್ತಾರೆ. ನಾನು ಹೇಳ್ದಂಗೆ ಕಂಪ್ಲೇಂಟ್ ಬರೆದುಕೊಂಡು ಬನ್ನಿ, ಇಲ್ಲಾಂದರೆ ನೀವು ಬರ್ಕೊಂಬಂದಿದ್ರೆ ನಾನು ತಗೊಳ್ಳೋದಿಲ್ಲ, ನೀವು ಎಲ್ಲಿಗೆ ಹೋಗ್ತೀರೋ ಹೋಗ್ರಿ ಅಂತ ಏಕವಚನದಲ್ಲಿ ಅವರನ್ನು ಬೆದರಿಸೋ ರೀತಿಯಲ್ಲಿ. ಮತ್ತು ಇಲ್ಲ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಇದೇನೋ ಸುಳ್ಳು ಅಂತ ಗೊತ್ತಾದರೆ ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ತೀನಿ, ನಿಮ್ಮನ್ನು ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿ ಅವನಿಗೆ ಬಾಯಿಗೆ ಬಂದಂತೆ ದಲಿತರನ್ನ ಎದುರಿಸೋ ರೀತಿಯಲ್ಲಿ ಆತನು ಇವತ್ತು ತಿಪ್ಪೇಸ್ವಾಮಿ ಆ ಸ್ಟೇಷನಲ್ಲಿ ನಡ್ಕೊತಾ ಇದ್ದಾನೆ. ಯಾವುದೇ ಜಮೀನು ವಿಚಾರಕ್ಕೆ ಬಲಾಢ್ಯರ ಪರವಾಗಿ ನಿಂತ್ಕೊಂಡು ಆತನು ದುಡ್ಡು ಕಾಸಿಗೆ ಆಸೆ ಪಟ್ಟು ಬಲಾಢ್ಯರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಾನೆ, ಅವ್ರ ಪರವಾಗಿ ನಿಂತ್ಕೊಳ್ತಾನೆ ಹೊರತು ದಲಿತರ ಅನ್ಯಾಯ ಆಗೈತೆ, ನಮ್ಮನ್ನು ಆಸ್ತಿ ಕಳ್ಕೊಂಡಿದ್ವಿ, ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ, ನಮ್ಮ ಮೇಲೆ ಗೂಂಡಾಜಾಮ್ ಮಾಡ್ತಾಯಿದ್ದಾರೆ, ರೌಡಿಗಳನ್ನ ಕರ್ಕೊಂಬರ್ತಾರೆ, ನಮ್ಮನ್ನು ಎದುರಿಸ್ತಾರೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಪರಿಗಣಿಸೋದೆಲ್ಲ ಕಂಪ್ಲೇಂಟ್ ಕೊಟ್ಟರೆ ಈ ಥರ ಬರ್ಕೊಂಬನ್ರಿ ಅಂತ ನೇರವಾಗಿ ಯಾರು ನೊಂದಿರ್ತಾರೋ, ಯಾರಿಗೆ ಅನ್ಯಾಯ ಆಗಿರ್ತಾರೋ ಅವ್ರಿಗೇನೆ ಹೇಳ್ತಾಯಿದ್ದಾರೆ. ಹಾಗಾಗಿ ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಆನೇಕಲ್ ಭಾಗದ ಆನೇಕಲ್ಲಲ್ಲಿ ಇಷ್ಟೊಂದು 7 ಸ್ಟೇಷನ್ಗಳಿದೆ, ಅಷ್ಟು ಎಲ್ಲಿ ಯಾವುದೂ ಇಲ್ಲ. ಆನೇಕಲ್ ಸ್ಟೇಷನಲ್ಲಿ ಇದ್ದಷ್ಟು ವರ್ಸ್ಟು ಆ ಸರ್ಕಲ್ ಇನ್ಸ್ಪೆಕ್ಟ್ರು ತಿಪ್ಪೇಸ್ವಾಮಿ ಇನ್ನೂ ಯಾರೂ ಇಲ್ಲ. ಮತ್ತು ಯಾರಾದರೂ ದೂರ ತಗೊಂಡೋದ್ರೆ ಅವ್ರ ಮೇಲೇ ಯಾರು ಬಲಾಢ್ಯರು ಏನು ಹೇಳ್ತಾರೋ ಅವ್ರ ಕಡೆಯಿಂದ ಯಾರು ರೆಕಮೆಂಡ್ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತಾರೆ. ಈ ಕಂಪ್ಲೇಂಟ್ಗಳು ಮಾಡೋದಿಲ್ಲ. ಹಾಗಾಗಿ ದಲಿತರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಹಾಗಾಗಿ ಆತನ ವಿರುದ್ಧವಾಗಿ ಇವತ್ತು ನಾವು ಬೃಹತ್ತಾಗಿ ಒಂದು ದೊಡ್ಡ ಮಟ್ಟದಲ್ಲಿ 1,000-2,000 ಜನದವರೆಗೂ ಸೇರಿ ಅವರ ವಿರುದ್ಧವಾಗಿ ಈ ಕೂಡಲೇ ಆತನನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಇಲ್ಲಿಂದ ವರ್ಗಾವಣೆ ಮಾಡಬೇಕು. ಕಾರಣ ಇಷ್ಟೇ, ಹೆಬ್ಬಗೋಡಿ ದಲಿತ ಸಭೆಯಲ್ಲಿ ನಮ್ಮನ್ನು ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದಲ್ಲಿರೋರನ್ನ, ದಲಿತ ಸಂಘಟನೆಗಳಲ್ಲಿ ಅನ್ಯಾಯ ಆದವ್ರನ್ನೆಲ್ಲ DYSP ಸಾಹೇಬರು ನಮ್ಮನ್ನು ದಲಿತ ಸಭೆಗೆ ಹೆಬ್ಬಗೋಡಿಗೆ ಕರೆಸಿರ್ತಾರೆ. ಆ ವಿಚಾರದಲ್ಲಿ ನಿಮ್ಗೆ ಏನು ತೊಂದರೆ ಆಗಿದೆ, ಏನು ಅನ್ಯಾಯ ಆಗಿದೆ ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದಾಗ ನಿಮ್ಮ ಕುಂದುಕೊರತೆಗಳನ್ನು ಹೇಳ್ರಿ ಅಂತ ಹೇಳಿದಾಗ ನಾವು ಅದನ್ನು ಹೇಳಿದಾಗ ಆ ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ಆ ದಲಿತ ಸಭೆಯಲ್ಲಿ ನಮ್ಮ ದಲಿತರಿಗೆಲ್ಲ ಸೇರಿ ಅವಮಾನ ಮಾಡಿದ್ದಾರೆ. ನಾನು ಯಾವುದೇ ರೀತಿಯಲ್ಲಿ ನಾನು ಕೇಸ್ ಬುಕ್ ಮಾಡಲ್ಲ, ನೀವು ಎಲ್ಲಿಗೆ ಬೇಕಾದರೂ ಹೋಗ್ರಿ, ನಾನು ಎಂಡಾಸ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಆ ಸಭೆಯಲ್ಲಿ ನಮಗೆ ಎಲ್ಲರಿಗೂ ಧಮಕಿ ಹಾಕಿದ್ದಾರೆ. ಹಾಗಾಗಿ ನಾವು ಅದೇ ವಿಚಾರವಾಗಿ ನಾವು IG ಅವ್ರಿಗೆ ಮತ್ತು SP ಅವ್ರಿಗೆ ನಾವು ಎಲ್ಲ ಒಕ್ಕೂಟದಿಂದ ಅದು ದೂರನ್ನು ಕೊಟ್ಟಿದ್ದೀವಿ. ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಅದ್ರ ವಿರುದ್ಧವಾಗಿ ನಾವು ಇವತ್ತು ಆನೇಕಲ್ಲಲ್ಲಿ ಅವರ ವಿರುದ್ಧ ಆನೇಕಲ್ ಪೊಲೀಸ್ ಸ್ಟೇಷನ್ ಮುಂಭಾಗ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೆ ಎಲ್ಲರೂ ಸಹಕರಿಸಬೇಕು. ಈ ಭಾಗದಲ್ಲಿರೋರು, ಆನೇಕಲ್ ತಾಲೂಕಲ್ಲಿರೋರು ಎಲ್ಲ ದಲಿತರು ಬಂದು ಸಹಕರಿಸಬೇಕು, ನಮಗೆ ಬೆಂಬಲ ಕೊಡಬೇಕು. ಆ ತಿಪ್ಪೇಸ್ವಾಮಿ ಅವರಿಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಗೋವರೆಗೂ ಎದ್ದೋಗಲ್ಲ ಅಂತ ಹೇಳಿ ಮನವಿ ಮಾಡಬೇಕು. ನಾವು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರೋದನ್ನು ಭಾಗವಹಿಸಬೇಕಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಬುದ್ಧ ಭಾರತ. ದಿನಾಂಕ 23/4/2025 ಬುಧವಾರ ಬೆಳಗ್ಗೆ 11 ಗಂಟೆಗೆ ಆನೇಕಲ್ ಸರ್ಕಲ್ ಇನ್ಸ್ಪೆಕ್ಟ್ರು ತಿಪ್ಪೇಸ್ವಾಮಿಯವರ ವಿರುದ್ಧ ಒಂದು ಬೃಹತ್ ಹೋರಾಟವನ್ನು ದಲಿತ ಮತ್ತು ಪ್ರಗತಿಪರ ಹೋರಾಟಗಳ ಸಮಿತಿ ಹಮ್ಮಿಕೊಂಡಿದ್ದೀವಿ. ಇದು ತಿಪ್ಪೇಸ್ವಾಮಿಯವರು ಬಂದಾಗಲಿಂದಲೂ ಕೂಡ ಕೇವಲ ದಲಿತರಿಗೆ ಅಲ್ಲದೆ ಸಾಮಾನ್ಯ ಜನರೂ ಕೂಡ ಒಂದು
ದೂರನ್ನು ಕೊಡಲಿಕ್ಕೆ ಹೋದಾಗ ಆ ದೂರಿಗೆ ಸರಿಯಾದ ಸ್ಪಂದನೆಯನ್ನು ಯಾರೂ ಕೂಡ ಸರಿಯಾಗಿ ಸ್ಪಂದನೆಯನ್ನು ಮಾಡ್ತಾಯಿಲ್ಲ. ಈಗ ಕೇವಲ ಒಂದು ದೂರನ್ನು ಕೊಡಲಿಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಕೆಲವು ಏನು ಅಧಿಕಾರಿಗಳಿದ್ದಾರೆ, ಒಂದು NC ಮಾಡಲಿಕ್ಕೆ 2,000 to 5,000 ರೂಪಾಯಿ ದುಡ್ಡನ್ನು ತೆಗೆದುಕೊಳ್ಳೋಂಥ ಪರಿಸ್ಥಿತಿಗೆ ಇವತ್ತು ಪೊಲೀಸ್ ಇಲಾಖೆ ಹೊರಟಿದೆ. ಇವತ್ತು ನನ್ನ ಗಂಡನಿಂದ ನನಗೆ ಕಿರುಕುಳ ಆಗ್ತಿದೆ ಅಂತೇಳಿ ಒಂದು ಕಂಪ್ಲೇಂಟ್ನ ಕೊಡಲಿಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಒಂದು NC ಮಾಡಿ 5,000 ರೂಪಾಯಿದು ಹಣವನ್ನು ತೆಗೆದುಕೊಂಡಿರೋಂಥ ಘಟನೆ ಇತ್ತೀಚೆಗೆ 3 ದಿನಗಳ ಹಿಂದೆ ನಡೀತಿರ್ತಕ್ಕಂಥ ಘಟನೆ ಕೂಡ ಇದೆ. ಈ ರೀತಿಯಾಗಿ ಸರ್ಕಾರ ಇವತ್ತು ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಟ್ಯಾಕ್ಸನ್ನು ಕಟ್ಟಿ ಸರ್ಕಾರದಿಂದ ಇವರಿಗೆ ಏನು ಸಂಬಳಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಇವತ್ತು ಜನರನ್ನು ಹಿಂಸಿಸಿ ದುಡ್ಡನ್ನು ಮಾಡಲಿಕ್ಕೆ ಇವರೇನಾದರೂ ಪೊಲೀಸ್ ಇಲಾಖೆ ಕೆಲಸಕ್ಕೆ ಬಂದಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ. ಈ ರೀತಿಯಾಗಿ ಹಲವಾರು ಯಾವುದೇ ಕಂಪ್ಲೇಂಟ್ನ ಕೊಡಲಿಕ್ಕೆ ಹೋದಾಗೂ ಕೂಡ ಸರಿಯಾಗಿ ಸ್ಪಂದಿಸೋದು ಇಲ್ಲ. ಅದರ ಏಕವಚನದಲ್ಲಿ ಮಾತನಾಡೋಂಥದ್ದು ಕೂಡ ಇದೆ. ಈ ರೀತಿಯಾಗಿ ಸಾಮಾನ್ಯ ಜನರಿಗೆ ತುಂಬ ಹಿಂಸೆ ಅನುಭವಿಸೋ ಪರಿಸ್ಥಿತಿಯಲ್ಲಿ ಇವತ್ತು ಆನೇಕಲ್ ಪೊಲೀಸ್ ಠಾಣೆ ಬಂದಿದೆ. ಇವತ್ತು ಆನೇಕಲ್ ಪೊಲೀಸ್ ಠಾಣೆ ಅಲ್ಲದೆ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲೂ ಕೂಡ ದರ್ಪಗಳಿಂದ ಇವತ್ತು ಇನ್ಸ್ಪೆಕ್ಟರ್ಗಳು ನಡ್ಕೊಳ್ತಿದ್ದಾರೆ. ಹಾಗಾಗಿ ಇವತ್ತು ನಾವು ಆನೇಕಲ್ ಪೊಲೀಸ್ ಸ್ಟೇಷನ್ ಮುಂಭಾಗ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಅಜೆಂಡಾ ಇಷ್ಟೇ, ಅವರನ್ನು ಅಮಾನತುಗೊಳಿಸಬೇಕು ಕೂಡಲೇ. ಇಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ಸ್ಪಂದಿಸಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಏನು ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಸಾಹೇಬ್ರಿದ್ದಾರೆ ಅವರ ಮನೆ ಮುಂದೆಗಡೆ ಕೂಡ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಕ್ಕೂಟ ಸಜ್ಜಾಗ್ತೀವಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಅದೇ ರೀತಿ ಇವತ್ತು ಎಲ್ಲ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾಯಿದ್ರೆ. ಆದರೆ ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಆನೇಕಲ್ ತಾಲೂಕು ಒಂದು ಮೀಸಲು ಕ್ಷೇತ್ರ ಆಗಿರೋದ್ರೂ ಕೂಡ ಇವತ್ತು ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ದಬ್ಬಾಳಿಕೆಗಳು ನಡೀತಾ ಇದೆ. ಆದರೆ ಇವತ್ತು ಮೌನವಾಗಿ ಶಾಸಕರು ನನಗೇನೂ ಗೊತ್ತಿಲ್ಲ ಅನ್ನೋ ರೀತಿ ಇವತ್ತು ಶಾಸಕರು ಮೌನಕ್ಕೆ ಶರಣಾಗಿದ್ದಾರೆ. ಈ ರೀತಿಯಾಗಿ ಆಗ್ತಾ ಇರೋದನ್ನು ದಯಮಾಡಿ ಶಾಸಕರು ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಕೂಡ ನಾವು ಹೋರಾಟಕ್ಕೆ ಸಜ್ಜಾಗ್ತೀವಿ ಅಂತೇಳಿ ನಾವು ಈ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ, ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ಭ್ರಷ್ಟ ಅಧಿಕಾರಿಯಾಗಿರ್ತಕ್ಕಂಥ ಲಂಚ ತಿನ್ನುವ ಅಧಿಕಾರಿಯಾಗಿರ್ತಕ್ಕಂಥ ಆನೇಕಲ್ ಟೌನ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಏನಿದ್ದಾರೆ ಅವರ ವಿರುದ್ಧ ನಾವು ಅವರನ್ನು ಅಮಾನತು ಮಾಡಬೇಕಂತೇಳಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಯಾವಾಗ 23ನೇ ತಾರೀಕು, ಇದೇ ತಿಂಗಳು 23ನೇ ತಾರೀಕು ವೆಂಕಟೇಶ್ವರ ಚಿತ್ರಮಂದಿರ ಸರ್ಕಲ್ನಿಂದ ಆನೇಕಲ್ ಟೌನ್ ಪೊಲೀಸ್ ಸ್ಟೇಷನ್ ತನಕ ಬಂಧುಗಳೇ, ಈಗಾಗಲೇ 2,000, 3,000, 5,000, 10,000 ಈ ರೀತಿಯಾಗಿ ಕಲೆಕ್ಷನ್ ಮಾಡ್ಕೊಂಡು ರೋಲ್ ಕಾಲ್ಗೋಸ್ಕರ ಬಂದಿರತಕ್ಕಂಥ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿಗಳೇ, ನಿಮ್ಮ ವಿರುದ್ಧ ನಾವು ಇಡೀ ತಾಲೂಕಲ್ಲಿ ನಿಮ್ಮಂಥ ಅಧಿಕಾರಿಗಳು ನಮಗೆ ಅವಶ್ಯಕತೆ ಇಲ್ಲ. ಇದುವರೆಗೂ ನಿಮ್ಮಂಥ ಅಧಿಕಾರಿಗಳು ಕಿತ್ತು ತಿಂತಕ್ಕಂಥ ಬಡ ಜನಗಳನ್ನು ಕಂಪ್ಲೇಂಟು ಅಂತ ನೊಂದು ಬೆನ್ನಂತ ನಮಗೆ ನ್ಯಾಯ ಕೊಡಿಸೋಂಥ ಕಂಪ್ಲೇಂಟ್ಗಳು ಎತ್ಕೊಂಡ್ಬಂದರೆ ಅವ್ರ ಹತ್ರ ಶೋಷಣೆ ಮಾಡಿ, ದಬ್ಬಾಳಿಕೆ ಮಾಡಿ, ದೌರ್ಜನ್ಯ ಮಾಡಿ, ಭಯ ಹುಟ್ಟಿಸಿ ನೀವು ಹಣವನ್ನು ಸುಲಿಗೆ ಮಾಡ್ತಾ ಇದ್ದೀರಾ. ಹಾಗಾಗಿ ನೀವು ನಮ್ಮ ತಾಲೂಕು ಅವಶ್ಯಕತೆ ಇಲ್ಲ. ನಿಮಗೆ ಯಾರೇ ಸಪೋರ್ಟ್ ಇರ್ಬೋದು, ಈ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಶಿವಣ್ಣವ್ರ ಸಪೋರ್ಟ್ ಇರ್ಬೋದು, ಇಲ್ಲ ನಾನು ಸಿದ್ದರಾಮಯ್ಯನವರು ನನಗೆ ಸಪೋರ್ಟ್ ಇದ್ದಾರೆ ಅಂತ ಹೇಳ್ಕೊಬೋದು. ಆದರೆ ಈ ರಾಜ್ಯದಲ್ಲಿ ನಿನಗೆ ಯಾರೇ ಸಪೋರ್ಟ್ ಮಾಡಿದ್ರು ಈ ತಾಲೂಕಲ್ಲಿ ನಿಮಗೆ ಉಳಿಗಾಲ ಇಲ್ಲ. ಹಾಗಾಗಿ ನಿಮ್ಮನ್ನು ಅಮಾನತು ಮಾಡಲೇಬೇಕು ಅಂಥೇಳಿ ಇವತ್ತು ನಾವು ಮಾಧ್ಯಮದ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ಮುಂಚೆನೇ SP ಮತ್ತು ಕಮಿಷನರ್ಗೆ ನಾವು ಬರವಣಿಗೆ ಮುಖಾಂತರ ಕೊಟ್ಟಿದ್ದೀವಿ. ಅದು ನಮಗೆ ಏನೂ ಕೂಡ ಉತ್ತರ ಸಿಗಲಿಲ್ಲ. ಹಾಗಾಗಿ ನಾವು ಕಾದು ನೋಡಿದ್ವಿ. ನಾವು ಕೂಡ ಈ SP ಮತ್ತು ಕಮಿಷನರ್ಗೆ ನಮಗೆ ಸ್ಪಂದಿಸ್ತಾರೆ, ಅವರು ಆ ತೀರ್ಮಾನ ತೊಗೊತಾರಂತ ಕಾದ್ವಿ. ಆದರೆ ಅದರಿಂದ ನಮಗೆ ಏನು ಪ್ರಯೋಜನ ಆಗಲಿಲ್ಲ. ಹಾಗಾಗಿ ನಾವು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಪೊಲೀಸ್ ಇಲಾಖೆ ಬಹಳ
ಹದಗೆಟ್ಟಿದೆ, ನೀವು ಸರಿಪಡಿಸ್ಕೊಂಡಿಲ್ಲ ಅಂತಾರೆ ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಿರ್ತಕ್ಕಂಥ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕೂಡ ಇದೇ ರೀತಿ ಆಗ್ತಾ ಇದ್ದಾವೆ. ಆ ರೀತಿ ಆಗ್ಕೂಡ್ದು. ಈ ತಾಲೂಕಲ್ಲಿ ಅದಕ್ಕೆ ಅವಕಾಶ ನಾವು ಕೊಡೋದಲ್ಲ. ಇನ್ನು ಅನೇಕ ಹೋರಾಟಗಾರರು ಇದ್ದಾರೆ, ನಾವು ಕೂಡ ಅದನ್ನು ಸಹಿಸೋದಿಲ್ಲ. ನಾವಂತೂ ಸುಮ್ಮನೆ ಬಿಡೋದಲ್ಲ, ನಿಮ್ಮನ್ನು ಅಮಾನತು ಮಾಡಿಸಿದ್ದೀವಿ, ಅಮಾನತು ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಬಂಧುಗಳು. ಜೈ ಭೀಮ್, ನಮೋ ಬುದ್ಧಾಯ. ಈ ದಿನ ಏನು ದಲಿತ ಮತ್ತು ಪ್ರಗತಿಪರ ಸಂಘಟನೆ ಹೋರಾಟದಿಂದ ಏನು ತಿಪ್ಪೇಸ್ವಾಮಿ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಾವೇನು ಅವರ ವಿರುದ್ಧ ದ್ವೇಷದಿಂದ ಆಗಲಿ, ನಮ್ಮ ಮಾತೇನು ಕೇಳ್ತಾ ಇಲ್ಲ ಅಂತ ಏನಾಗಲಿ ಅವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ. ಏನು ಬಡವರಿದ್ದಾರೋ, ಇಲ್ಲ ಅಸ್ಪೃಶ್ಯರು ದಲಿತರಿದ್ದಾರೋ, ಇಲ್ಲ ಅಲ್ಪಸಂಖ್ಯಾತರಿದ್ದ ಏನು ದೂರುಗಳನ್ನು ಕೊಟ್ಟಿದ್ದೀರೋ ಆ ದೂರುಗಳನ್ನು ಅದನ್ನು ಅವರು ಸರಿಪಡಿಸಿರೋ ಅದನ್ನು ಕೆಲಸಗಳನ್ನು ಮಾಡದೇ ಇರೋದರಿಂದ ಅದರಿಂದ ತುಂಬ ತೊಂದರೆಗಳನ್ನಾಗಿರೋದರಿಂದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇರೋದು ಅಷ್ಟೇ. ಆ ಹೋರಾಟ ಏನಿದೆ ಅಂದರೆ ಅವರು ಏನು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ, ಏನು ದಲಿತರು ಏನು ದೂರುಗಳನ್ನು ಕೊಟ್ಟಿದ್ರು, ಆ ದೂರು ವಿರುದ್ಧವಾಗಿ ಈ ಥರ ಇಲ್ಲ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ನೀನು ದೂರು ಕೊಡಬೇಕು, ಅದು ಕೊಟ್ಟಾಗ ಮಾತ್ರ ತೊಗೊಂಡೋಗಿದಂದರೆ ಸರ್ಕಾರ ಅವ್ರಿಗೆ ಸಂಬಳ ಕೊಟ್ಟು ಬಡವರ ಏನು ತೊಂದರೆಗಳಾಗ್ತಾಯಿದೆ, ಅವ್ರ ತೊಂದರೆಗಳಲ್ಲಿ ಏನು ಪ್ರಾಬ್ಲಮ್ಸ್ ಇದೆ, ಏನು ದೂರುಗಳು ಬರ್ತದೆ ಅದನ್ನು ನೀನು ಸರಿಪಡಿಸ್ಕೊಂಡು ಹೋಗಿ ಅದು ತಕ್ಕಾಗಿ ನೀನು ನಡ್ಕೊಂಡು ಹೋಗಿ ಅಂತ ಹೇಳ್ತಾ ಇರೋದು ಹೊರತು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗಿ ಅಂತ ಇಲ್ಲ. ಈಗ ಸರ್ಕಾರಕ್ಕೆ ಒಂದು ಶಾಸಕರನ್ನ ಓಟ್ ಹಾಕೋದು ನಾವು ಹೇಳ್ದಂಗೆ ನಮ್ಮ ಕುಂದುಕೊರತೆಗಳನ್ನ ನೀವು ಮಾಡಿ ಅದನ್ನು ಸರಿಪಡಿಸಿ ಅದನ್ನು ತೊಂದರೆಗಳನ್ನ ಇದು ಮಾಡಿ ಅಂತ ಹೇಳೋದು ಹೊರತು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗಿ ಅಂತ ಇದಿಲ್ಲ. ಇದು ಮೊಬೈಲ್ ಫೋನ್ ಅಲ್ಲ, ನಾವು ಹೇಳ್ದಂಗೆ ಕೇಳ್ಕೊಂಡು ಹೆಂಗೆ ಬೇಕಾದರೂ ನಾವು ನಡೆಸ್ಕೊಂಡು ಹೋಗೋ ಥರ ಅಲ್ಲ. ಇದು ಜನಸಾಮಾನ್ಯರ ನಮ್ಮ ಹಕ್ಕು, ನಮ್ಮ ಬಡವರ ಒಂದು ಇದು. ಆದರೆ ಇದೇ ಥರ ಎಲ್ಲ ಪೊಲೀಸ್ ಆನೇಕಲ್ ತಾಲೂಕು ಸೇರೋಂಥ ಎಲ್ಲ ಠಾಣೆಗಳಿಗಷ್ಟು ಏನು ಪೆಂಡಿಂಗ್ ಇದೆಯೋ ಫೈಲ್ಗಳು, ಏನು FIR ಕಂಪ್ಲೇಂಟ್ಗಳು ಕೊಟ್ಟಿರ್ಬೋದು, ಅದು ಹಾಗೆ ಫೈಲ್ಗಳು ಇಕ್ಕಿರೋದನ್ನ ನಮಗೆ ಒಂದು ಎಚ್ಚರಿಕೆ ಅಂತ ವಿಷಯನ ನಮ್ಗೆ ಹೇಳ್ತಾ ಇದ್ದೀವಿ. ಯಾವುದು ಬಡವರದು ಅಂತ ಹೇಳಿಬಿಟ್ಟು ನೀವು ಹಿಂಗೆ ಇಟ್ಕೊಂಡು ಕಂಪ್ಲೇಂಟ್ಗೆ ಅದನ್ನೆಲ್ಲ ಎತ್ತಿ ಅದನ್ನು ಸರಿಪಡಿಸ್ಕೊಂಡು ನಿಮ್ಮ ಭಾಗಗಳ ಪೊಲೀಸ್ ಸ್ಟೇಷನ್ಗಳ ಪೊಲೀಸ್ ಕೆಲ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳ ತಪ್ಪು ಮಾಡ್ತಾಯಿದ್ದಾರೆ ಅಂತಲ್ಲ, ಅದರಲ್ಲಿ ಕೆಲ ಅಧಿಕಾರಿಗಳು ಯಾರು ಈ ಬಡವರ ವಿರುದ್ಧ ತಪ್ಪಾಗಿ ನಡೆಸ್ಕೊಂಡು ಹೋಗ್ತಾರೆ ಅವರೆಲ್ಲ ಸರಿ ಎಚ್ಚೆತ್ಕೊಂಡು ಅವ್ರಿಗೆ ಏನು ಕಂಪ್ಲೇಂಟ್ಸ್ಗಳಿದೆಯೋ ಅವ್ರೇನು ದೂರುಗಳನ್ನು ಕೊಟ್ಟಿದ್ದೀರೋ ಪೆಂಡಿಂಗ್ ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ ನಮಗೂ ಒಂದು ಒಳ್ಳೆಯದು, ನಮಗೂ ಬಡವರು ಒಂದು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ಕೊಂಡು ಹೋಗ್ತೀರಾ ಅಂತ ಹೇಳಿಬಿಟ್ಟು ಈ ಮಾತಿನ ಮುಖಾಂತರ ಎಲ್ಲರಿಗೂ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ನನ್ನ ನೆಚ್ಚಿನ ಹೋರಾಟ ಬಂಧುಗಳೇ ಹಾಗೂ ಈ ಗೋಷ್ಠಿಗೆ ಪತ್ರಿಕಾ ಮಾಧ್ಯಮದವರು ಆಗಮಿಸಿರೋದಕ್ಕೆ ನಿಮಗೆ ಮೊದಲನೇ ಬಾರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಏನಿವತ್ತು ಆನೇಕಲ್ ತಾಲೂಕಲ್ಲಿ ಪೊಲೀಸ್ ಇಲಾಖೆಯಿಂದ ಈ ತಾಲೂಕಿನ ಜನ ಯಾವ ರೀತಿ ನರಳ್ತಾ ಇದ್ದಾರೆ, ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ, ನ್ಯಾಯ ಕೇಳೋಕ್ಕೆ ಹೋದರೆ ಈ ಆನೇಕಲ್ ತಾಲೂಕಲ್ಲಿ 7 ಪೊಲೀಸ್ ಸ್ಟೇಷನ್ಗಳಿದೆ. 7 ಪೊಲೀಸ್ ಸ್ಟೇಷನ್ನು ಮತ್ತು DOSP ಸಾಹೇಬರು ಇವ್ರಿಗೆಲ್ಲ ಮೇಲಧಿಕಾರಿಯು ಆನೇಕಲ್ ತಾಲೂಕಲ್ಲಿ ಇರೋದರಿಂದ ಈ ತಾಲೂಕಿನಲ್ಲಿ ದಲಿತರಿಗೆ, ಮಹಿಳೆಯರಿಗೆ, ಎಲ್ಲ ಜಾತಿಯ ಬಡವರಿಗೆ ನ್ಯಾಯ ಸಿಗ್ತದೆ ಅನ್ನೋ ಒಂದು ಮನಸ್ಫೂರ್ತಿಯಿಂದ ನಾವು ನಂಬಿದ್ವಿ. ಆದರೆ ಆನೇಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ತಿಪ್ಪೇಸ್ವಾಮಿಯಂತಹ ಅಧಿಕಾರಿ ಬಂದು ಆವರಿಸ್ಕೊಂಡು ಯಾವುದೇ ಜಾತಿಯ ಬಡವರಿಗೆ ಒಂದು ನ್ಯಾಯ ಸಿಗ್ತಾ ಇಲ್ಲ. ದೂರ ಎತ್ಕೊಂಡು ಹೋದರೆ ಆತ್ಮ ಗೈಡೆನ್ಸ್ ಮೇಲೆ ನಾವು ಕಂಪ್ಲೇಂಟ್ ಕೊಡಬೇಕು. ಈಗ ದಲಿತರು ಯಾವ್ದಾರ ಕಂಪ್ಲೇಂಟ್ ಕೊಟ್ಟರೆ ಈ ವರ್ಷ ಬರಬಾರ್ದು, ದಲಿತರು ಯಾರು ಕಂಪ್ಲೇಂಟ್ ಕೊಡಬಾರ್ದು, ನೀವು ಹಂಗೆ ಕೊಡೋಂಗಿದ್ರೆ ಎತ್ಕೊಂಡೋಗಿ, ಇಲ್ಲೋ ನಾನು ಹೇಳ್ದಂಗೆ ಬರೆಯೋಂಗಿದ್ರೆ ಬನ್ನಿರಿ ತಗೊಳ್ಳಿರಿ NCR ಕೊಡ್ತೀನಿ. ಯಾವುದು ಇದು ಹಿಟ್ಲರ್ ವರ್ತನೆ ಮಾಡ್ತಾಯಿದ್ದಾರೆ ಈ ತಿಪ್ಪೇಸ್ವಾಮಿಯವರು. ನಮ್ಮ ಕಣ್ಣು ಮುಂದೆ ನಾವು ಎಷ್ಟೋ ಕಂಪ್ಲೇಂಟ್ಗಳು ಎತ್ಕೊಂಡು ಹೋದ್ವಿ, ನಮಗೆ ಒಂದು ಗೌರವ ಇಲ್ಲ. ಈಗ ಅವ್ರು ಗೌರವ ಕೊಡೋದು ಯಾರಿಗೆ ಗೊತ್ತಾ? ದುಡ್ಡಿರೋರಿಗೆ ಮತ್ತು ಈ ಕೆಟ್ಟದು ಆಗಿ ವಾಲೆಗಳು ಜುಟ್ಟುಗಳು ಬಿಟ್ಕೊಂಡು ಕೆಟ್ಟ ಆಕ್ಟಿವಿಟೀಸಲ್ಲಿ ಇದ್ದಾರಲ್ಲ ಅವ್ರ ಪರಿಚಯ ಇದ್ದಾರೆ ಪೊಲೀಸವ್ರಿಗೆ. ಆನೇಕಲ್ ತಾಲೂಕಲ್ಲಿ ಲೀಡ್ರ್ಗಳು ಯಾರಂತ ಅವ್ರಿಗೆ ಗೊತ್ತಿಲ್ಲ ಪೊಲೀಸವ್ರಿಗೆ. ರೌಡಿಗಳ ಪರಿಚಯ ಅವ್ರಿಗೆ ಗೊತ್ತಿರೋದು ಕೆಟ್ಟ ಆಕ್ಟಿವಿಟೀಸಲ್ಲಿರೋರು ಮಾತ್ರ ಚೆನ್ನಾಗಿ ಪರಿಚಯ ಅವರಿಗೆ ಪೊಲೀಸವ್ರಿಗೆ. ಅವ್ರ ಹೆಸರು ಹಿಡಿದು ಕರೀತಾರೆ. ಯಾರನ್ನ ನಾಯಕರು ಹೋದರೆ ಅವ್ರ ಹೆಸರೇ ಗೊತ್ತಿಲ್ಲ ಅವರಿಗೆ. ಇನ್ನು ಎಷ್ಟು ಮಾತ್ರ ಇವರು ತಿಳ್ಕೊಂಡಿದ್ದಾರೆ ನಾಯಕರ ಬಗ್ಗೆ, ಎಷ್ಟು ಮಾತ್ರ ಗೌರವ ಕೊಡ್ತಾರೆ ಈ ಪೊಲೀಸ್ ಸ್ಟೇಷನ್ನಲ್ಲಿ. ನಮಗೆ ನೋವಾಗ್ತದೆ. ಈಗ ಎಷ್ಟೋ ಕಂಪ್ಲೇಂಟ್ಗಳು ವಾಪಸ್ ಕಳಿಸಿದ್ದಾರೆ. ರೌಡಿಗಳಿಗೆಲ್ಲ ಸನ್ಮಾನ ಮಾಡ್ತಾರೆ. ರೌಡಿಗಳು ಹೋಗಿ ಸನ್ಮಾನ ಮಾಡೋದು, ರೌಡಿಗಳನ್ನ ಕರೆಸಿ ಸನ್ಮಾನ ಮಾಡೋದು, ಇದು ಸಂಸ್ಕೃತಿ ಈ ಪೊಲೀಸ್ ಸ್ಟೇಷನ್ನಲ್ಲಿ. ಈ ತಿಪ್ಪೇಸ್ವಾಮಿ ಬಂದ ಮೇಲೆ ಆನೇಕಲ್ಲಲ್ಲಿ ಕೊಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ, ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಮಹಿಳೆಯರಿಗೆ ನ್ಯಾಯ ಸಿಗ್ತಾ ಇಲ್ಲ, ದಲಿತರಿಗೆ ನ್ಯಾಯ ಸಿಗ್ತಾ ಇಲ್ಲ, ದಲಿತರ ನಾಯಕರನ್ನ ಕಡೆಗಣಿಸ್ತಾ ಇದ್ದಾರೆ.
ನಾವು ಈ ಆನೇಕಲ್ ತಾಲೂಕಲ್ಲಿ 1986ರಿಂದ ಪೊಲೀಸ್ ಸ್ಟೇಷನ್ನು ನಮಗೆ ನಂಟಿದೆ. ಧರ್ಮರಾಜ್ ಸಾಹೇಬರಿದ್ದರು ಪೊಲೀಸ್ ಇನ್ಸ್ಪೆಕ್ಟ್ರು. ಆವಾಗಲಿಂದನೂ ಹೋಗ್ತೀವಿ ಬರ್ತೀವಿ. ಆದರೆ ತಿಪ್ಪೇಸ್ವಾಮಿ ಅಂತ ಅಧಿಕಾರಿನ ನಾನು ನೋಡಲಿಲ್ಲ. ಇಷ್ಟು ಭ್ರಷ್ಟನ. ಏನಿಲ್ಲ, ಉದಾಹರಣೆಗೆ ಆ ಕ್ರಷರ್ಗಳ ಲಾರಿಗಳು ಧೂಳು, ಆ ಜನ ಯಾರನ್ನ ಅಡ್ಡ ಹಾಕೋಕೋದ್ರೆ ಬಂದು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರ್ ನಿಂತ್ಕೊಳ್ತಾನೆ ಅಡ್ಡ ಅಂದರೆ ಏನಿದಕ್ಕೆ ಅರ್ಥ? ಯಾವ ರೀತಿ ನೀನು ಜನಗಳಿಗೆ ಸಪೋರ್ಟ್ ಮಾಡ್ತೀಯಾ? ಯಾವ ರೀತಿ ನೀನು ಜನಗಳಿಗೆ ನ್ಯಾಯ ಕೊಡ್ತಾ ಇದೀಯಾ? ನಿನ್ನ ವಿರುದ್ಧ ಎಷ್ಟು ಹೋರಾಟಗಳಾಗ್ತಾ ಇದ್ದಾವೆ? ಗಾಂಜಾ ತಾಂಡವಾಡ್ತಾ ಇದೆ. ಆನೇಕಲ್ ತಾಲೂಕಲ್ಲಿ ಗಾಂಜಾ ತಾಂಡವಾಡ್ತಾ ಇದೆ. ಗಾಂಜಾ ಕುಡಿದುಬಿಟ್ಟು ಜನಗಳು ಎಲ್ಲಂದ್ರೆ ಅಲ್ಲಿ ಮರ್ಡರ್ಗಳಾಗ್ತಾ ಇದ್ದಾರೆ. ನೀನೇನು ಕಂಟ್ರೋಲ್ ಮಾಡಿದೀಯಾ? ಯಾವ ಕಾನೂನು ನೀನು ರಕ್ಷಣೆ ಮಾಡ್ತಾ ಇದೀಯಾ? ನೀನು ಬಂದಿರೋದು ಈ ಉದ್ದೇಶ ಏನು? ಈ ಆನೇಕಲ್ ತಾಲೂಕಿನ ದಲಿತರನ್ನ ಮಟ್ಟಾಕಾಕ, ಬಡವ್ರನ್ನ ಮಟ್ಟಾಕಾಕ ನೀನು ಬಂದಿರೋದು. ನೀನು ಬಂದಿರೋದು ಹಣವಂತರನ್ನ ಮೇಲ್ಕೆತ್ತಾಕ, ಅವ್ರಿಗೆ ನ್ಯಾಯ ಕೊಡೋಕ. ನಿನ್ನ ಉದ್ದೇಶ ಏನು? ದಲಿತರು ಯಾರು ಕಂಪ್ಲೇಂಟ್ ಎತ್ಕೊಂಡು ನೀನು ಸ್ಟೇಷನ್ಗೆ ಬರಬಾರ್ದು ಬೋರ್ಡ್ ಹಾಕ್ಬಿಡು. ದಲಿತರು ಯಾರು ನನ್ನ ಠಾಣೆ ಒಳಗೆ ದೂರನ್ನು ಎತ್ಕೊಂಡು ಬರಬಾರ್ದಂತ ಬೋರ್ಡ್ ಹಾಕ್ಬಿಟ್ಟು ನಾವು ಬರಲ್ಲ. ಹಂಗಾಗಿ ನಾವು ಭಾರಿ ಈ ನಾಯಕರೆಲ್ಲ ಹೋಗಿ 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 ಆತನ ಹತ್ರ ನಾವು ನೊಂದು ಬಿಟ್ಟಿದ್ದೀವಿ. ಹಂಗಾಗಿ ಆತನು ಈ ತಾಲೂಕಿಂದ ಹೊರಗಡೆ ಹೋಗಬೇಕು, ಇಲ್ಲ ಅಮಾನತ್ ಮಾಡಬೇಕು. ಇವೆರಡೇ ನಮ್ಗೆ ಗುರಿ. ಹಂಗಾಗಿ ಬಂಧುಗಳೇ, ಇವತ್ತು ನಾವು 23ನೇ ತಾರೀಕು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ನೊಂದ ಜನ, ಎಲ್ಲ ಜಾತಿಯ ಬಡವರು, ಎಲ್ಲ ಜಾತಿಯ ಮಹಿಳೆಯರು ದಯವಿಟ್ಟು ಈ ಹೋರಾಟಕ್ಕೆ ಪಾಲ್ಗೊಳ್ಳಿ. ತಿಪ್ಪೇಸ್ವಾಮಿ ಅಂತ ಅಧಿಕಾರಿನ ನಾವು ಓಡಿಸೋಣ, ಒಳ್ಳೆ ಅಧಿಕಾರಿ ತರೋಣ. ಈ ತಾಲೂಕಿನ ಆಡಳಿತ ತುಂಬ ಕುಸಿದು ಹೋಗ್ತಾ ಇದೆ. ತಾಲೂಕಿನ ಶಾಸಕರು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇಷ್ಟೆಲ್ಲ ಹೋರಾಟಗಳಾದರೂ ಕೂಡ ನೀವು ಯಾಕೆ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಶಾಸಕರನ್ನ ನಾನು ಕ್ವಶನ್ ಮಾಡ್ತಾ ಇದ್ದೀನಿ. ನಾವು ಇಷ್ಟು ದಿವಸ ಶಾಸಕರನ್ನ ಕ್ವಶನ್ ಮಾಡಿಲ್ಲ, ಅವ್ರ ವಿರುದ್ಧನೂ ಮಾತಾಡಿರಲ್ಲ. ಏನೋ ಒಂದು ರೀತಿ ನಡ್ಕೊಂಡು ಹೋಗ್ತದೆ, ಏನೋ ಒಳ್ಳೇದು ಮಾಡ್ತಾರೆ ಅಂದ್ಕೊಂಡಿದ್ವಿ. ಈ ರೀತಿ ಅದಗೇಳ್ತಾ ಇದ್ದರೆ ನೀವು ಸುಮ್ಮನೆ ಇದ್ದರೆ ನಾವು ಹೆಂಗೆ ಸುಮ್ಮನೆ ಇರೋಕ್ಕಾಗ್ತದೆ ಹೋರಾಟಗಾರರು? ಹಂಗಾಗಿ ದಯವಿಟ್ಟು ಶಾಸಕರಲ್ಲೂ ಮನವಿ ಮಾಡ್ತೀನಿ, ನೀವು ಈ ಹೋರಾಟದ ಏನಿದೆ ನಮ್ಮೊಂದು ಅಜೆಂಡಾ, ತಿಪ್ಪೇಸ್ವಾಮಿಯನ್ನು ಅಮಾನತು ಮಾಡಬೇಕು. ನೀವು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಬೇರೆ ಅಧಿಕಾರಿ, ಒಳ್ಳೆ ಅಧಿಕಾರಿಗಳನ್ನ, ಜನಗಳಿಗೆ ನ್ಯಾಯ ಕೊಡಿಸೋಂಥ ಅಧಿಕಾರಿನ, ಜನಗಳಿಗೆ ಸ್ಪಂದಿಸುವಂಥ ಅಧಿಕಾರಿನ, ಕಾನೂನು ಸುವ್ಯವಸ್ಥೆನ ಕಾಪಾಡೋಂಥ ಅಧಿಕಾರಿನ ಈ ತಾಲೂಕಿಗೆ ನೀವು ಕರೆತರಬೇಕಂತ ಶಾಸಕರಲ್ಲಿ ಮನವಿ ಮಾಡ್ತಾ, ಎಲ್ಲ ಈ ತಾಲೂಕಿನ ಜನ, ನೊಂದು ಜನ ದಯವಿಟ್ಟು ಈ ಹೋರಾಟಕ್ಕೆ ಬೆಂಬಲ ಕೊಡಿ. ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಒಳ್ಳೆಯ ಅಧಿಕಾರಿಯನ್ನು ಈ ತಾಲೂಕಿಗೆ ತಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋಣ ಅಂತ ಹೇಳ್ತಾ, ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಎಲ್ಲ ನನ್ನ ಪತ್ರಿಕಾ ಮತ್ತು ಮಾಧ್ಯಮ ಗೋಷ್ಠಿಯವರಿಗೆ ನನ್ನ ನಮಸ್ಕಾರಗಳು. ಬಂಧುಗಳೇ, ಏನು ಈ ದಿನ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಕಾರಣ ಈ ಆನೇಕಲ್ ತಾಲೂಕಿನಲ್ಲಿ ಆಗ್ತಿರತಕ್ಕಂಥ ಏನು ನೋವುಗಳು, ತೊಂದರೆಗಳು ಸಾಕಷ್ಟು ದಲಿತರ ಪರವಾಗಿ ಇಲ್ಲದಂತಹ ಒಬ್ಬ ಪೊಲೀಸ್ ಅಧಿಕಾರಿಯ ವಿರುದ್ಧ. ಯಾಕೆಂದರೆ ಇಲ್ಲಿ ಸಾಕಷ್ಟು ಅಟ್ರಾಸಿಟಿ ಕಂಪ್ಲೇಂಟ್ಗಳು, ದೂರುಗಳನ್ನು ಕೊಟ್ಟರೂ ಸಹ ಈ ಏನು ನಮ್ಮ ಆನೇಕಲ್ ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ಆದ ತಿಪ್ಪೇಸ್ವಾಮಿಯವರು ಯಾವುದೇ ಪರಿಗಣನೆಗೆ ತಗೊಳ್ಳೋದಿಲ್ಲ. ಕಾರಣ ಏನಂದರೆ ಅದಕ್ಕೆ ವಿರುದ್ಧವಾದಂಥ ಅವರು ಹೇಳಿಕೆ ಮುಖಾಂತರವಾಗಿ ಏನಾದರೂ ಅವ್ರು ಹೇಳ್ದಂಗೆ ಕಂಪ್ಲೇಂಟ್ ಬರೆದು ಕೊಟ್ಟರೆ ಮಾತ್ರ ಕಂಪ್ಲೇಂಟ್ಗಳನ್ನ ತಗೊಳ್ಳೋ ಮಟ್ಟದಲ್ಲಿ ಇದ್ದಾರೆ ಅವರು. ಸೊ ಹಾಗಾಗಿ ಸಾಕಷ್ಟು ಬಡವರು, ಹೆಣ್ಮಕ್ಳು ಸಾಕಷ್ಟು ದೂರುಗಳನ್ನು ಏನು ಈ ತಾಲೂಕಿನಲ್ಲಿ ಇದ್ದಾವೆ, ಅವರ ತೊಂದರೆಗಳಿಗೆ ಸಂಬಂಧಪಟ್ಟಂಥ ದೂರುಗಳನ್ನು ಕೊಟ್ಟಾಗ ಅದನ್ನು ಅವರು ಲೆಕ್ಕಕ್ಕೆ ಇಸ್ಕೊಳ್ಳೋದಿಲ್ಲ. ಕಾರಣ ಏನಂದರೆ ಅವರು ಹೇಳ್ದಂಗೆ ಕಂಪ್ಲೇಂಟ್ಗಳನ್ನ ಬರೀಬೇಕು, ಆಗ ಮಾತ್ರ ನಾನು ನಿಮ್ಗೆ NCR ಕೊಡ್ತೀನಿ ಅಂತ ಅವರ ಒಂದು ವಾದ. ಹಾಗಾಗಿ ಇಂಥ ಒಬ್ಬ ಅಧಿಕಾರಿ ನಮ್ಮ ಆನೇಕಲ್ ತಾಲೂಕಿಗೆ ಬೇಕಾಗಿಲ್ಲ. ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕು ಸೇವೆಯಿಂದ ಅಂಥೇಳಿ ನಮ್ಮ ಒಂದು ಒಮ್ಮತವಾದ ತೀರ್ಮಾನ. ಜೊತೆಗೆ ನಮ್ಮ ಶಾಸಕರು ಇದರ ಬಗ್ಗೆ ಗಮನ ಹರಿಸಬೇಕು. ಯಾಕಂದರೆ ಇಂಥ ಒಬ್ಬ ಅಧಿಕಾರಿಗಳನ್ನು ಸಾಕಷ್ಟು ಇಲ್ಲಿ ಇಡಬಾರ್ದು. ಜೊತೆಗೆ ಏನು ನಮ್ಮ ಆನೇಕಲ್ ತಾಲೂಕು ಒಂದು ಮೀಸಲು ಕ್ಷೇತ್ರವಾಗಿದ್ದು ದಲಿತರು ಜಾಸ್ತಿ ಇರೋದರಿಂದ ದಲಿತರ ವಿರುದ್ಧವಾದಂಥ ಕೆಲಸಗಳು ಇವತ್ತು ಆಗ್ತಾ ಇದ್ದಾವೆ. ಹಾಗಾಗಿ ಅವರನ್ನು ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಬೇಕು ಅಂಥೇಳಿ ನಾವು 23ನೇ ತಾರೀಕು ಬೃಹತ್
ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು ಯಶಸ್ವಿಯಾಗಿ ಮಾಡ್ತೇವೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸ್ತಾ ಜೈ ಭೀಮ್ ನಮೋ ಬುದ್ಧಾಯ. ವೆಂಕಟೇಶ್ವರ ಥಿಯೇಟ್ರ್ನಿಂದ ತಾಲೂಕು ಇದು ಆನೇಕಲ್ ಠಾಣೆಗೆ ಹಮ್ಮಿಕೊಂಡಿರುವ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ನಾವು ತಿಪ್ಪೇಸ್ವಾಮಿಗೆ ಹೇಳೋದಷ್ಟೇ, ಸುಮಾರು ಕಂಪ್ಲೇಂಟ್ಗಳು ಕೊಟ್ಟಿದ್ದೀರಿ ನಾವು ಅಟ್ರಾಸಿಟಿ ಕೇಸ್ಗಳು. ಅವರು ಇನ್ನೂ ತನಕೂ ಕೂಡ ಅವರು ಯಾವುದೇ ರೀತಿಯಲ್ಲಿ ಬಡವ್ರಕ ಮತ್ತು ದಲಿತರಕ ಮತ್ತು ಎಲ್ಲ ಜಾತಿ ಬಡವ್ರಿಗೂ ಕೂಡ ಸಮಸ್ಯೆಗಳು ಬಗೆಹರಿಸ್ತಿಲ್ಲ. ಕೂಡಲೇ ಅವ್ರನ್ನ ವರ್ಗಾವಣೆ ಮಾಡಬೇಕು, ಇಲ್ಲಂತಂದರೆ ಅವರ ಮೇಲೆ ನಾವು ಬೃಹತ್ ಹೋರಾಟ ಮಾಡ್ತೀರಿ 23ನೇ ತಾರೀಕು ಮಾಡಿಲ್ಲ ಅಂದರೆ ಅವರ ಮುಂದೆ ನಾವು ರಸ್ತೆ ತಡೆ ಮಾಡಬೇಕಾಗ್ತದೆ. ಆ ರಸ್ತೆಯನ್ನು ತಡೆ ಮಾಡಬೇಕಾಗ್ತದೆ. ಅವ್ರನ್ನ ಗೊಳಿಸಿಲ್ಲ ಅಂತಂದರೆ ನಾವು ಮುಂದಿನ ಹೋರಾಟಗಳು ಹಮ್ಮಿಕೊಳ್ಳಬೇಕಾಗ್ತದೆ. 23 ನಾವು ಪ್ರತಿಭಟನೆ ಮಾಡ್ತೀರಿ ಅಂತೇಳಿ ಶಾಸಕರಿಗೂ ಕೂಡ ಶಾಸಕರು ಏನನ್ನ ಅವ್ರನ್ನ ಸಪೋರ್ಟ್ ಮಾಡಿಲ್ಲ ನಮ್ಗಂತಂದರೆ ಅವ್ರ ವಿರುದ್ಧವೂ ಕೂಡ ಹೋರಾಟ ಮಾಡ್ತೀರಂತ, ಹಾಗೂ ನಾವು ಸರ್ಕಾರ ವಿರುದ್ಧವೂ ಹೋರಾಟ ಮಾಡ್ತೀರಂತ ಹೇಳ್ತಾ ಜೈ ಭೀಮ್, ಜೈ ಕರ್ನಾಟಕ. ಸ್ನೇಹಿತರಿಗೂ ಮೀಡಿಯಾವರೆಗೂ ವಂದನೆಗಳು. ಮುಖ್ಯವಾಗಿ 23ನೇ ತಾರೀಕು ಬುಧವಾರ ಆನೇಕಲ್ ಪೊಲೀಸ್ ಸ್ಟೇಷನಲ್ಲಿ ತಿಪ್ಪೇಸ್ವಾಮಿ ಸಾಹೇಬರಿಗೋಸ್ಕರವಾಗಿ ಹೋರಾಟ ಮಾಡಿ ಸಂಘಟನೆಲ್ಲ ಸೇರಿಸ್ಕೊಂಡಿದ್ವಿ. ಕಾರಣ ಏನಂದರೆ ಅವರು ಕೆಲಸ ಮಾಡೋಕ್ಕೆ ಬಂದಿದ್ದರು, ಹಿಟ್ಲರ್ ಥರ ಮಾಡೋಕ್ಕೆ ಬಂದಿಲ್ಲ. ಎಲ್ಲರ ಜನಕ್ಕೂ ಅವ್ರು ಬೇಕು. ಕಾರಣ ಅವ್ರಿಗೂ ಅದು ಗೊತ್ತಿದ್ಕೊಂಡು ಕೆಲಸ ಏನು ಮಾಡಬೇಕು ಅದು ನೋಡ್ಕೊಂಡು ಮಾಡಿದರೆ ಚೆನ್ನಾಗ್ತದೆ. ಈ ವರ್ಗ ಬೇಕು ಆ ವರ್ಗ ಬೇಕು ಅನ್ನೋದು ನೋಡಿದರೆ ಅದು ಚೆನ್ನಾಗಿಲ್ಲ. ಅದಕ್ಕೋಸ್ಕರವಾಗಿ ಅವರು ಸಾಹೇಬರು ತಾಲೂಕಲ್ಲಿ ಇರ್ತಾರಂದರೆ ಅವರು ಹೊಲ ಕೆಲಸ ಮಾಡಿದರೆ ಆ ತಾಲೂಕು ಚೆನ್ನಾಗ್ತದೆ. ಹೊಲ ಕೆಲಸ ಮಾಡಿಲ್ಲದ್ರೆ ಆ ಕೆಲಸ ತಾಲೂಕು ಚೆನ್ನಾಗಿರಲ್ಲ. ಕಾರಣ ಅಂದರೆ ತುಂಬ ಗಲಾಟೆಗಳು, ತುಂಬ ಇದುಗಳು ಸ್ಟಾರ್ಟ್ ಆಗ್ತದೆ, ವಿರೋಧಿಗಳು ಸ್ಟಾರ್ಟ್ ಆಗ್ತಾರೋ, ಇದೇ ಥರ ಗಲಾಟೆಲಾಗ್ತದೆ. ಅದಕ್ಕೋಸ್ಕರವಾಗಿ ಸಾಹೇಬರಿಗೂ ಡಿಸೈನ್ ಮಾಡಿಬಿಟ್ಟು ಹೋಗಿದ್ರೆ ಚೆನ್ನಾಗಿರ್ತದೆ. ಇಲ್ಲಾಂದರೆ ಅವ್ರು ಟ್ರಾನ್ಸ್ಫರ್ ಮಾಡಿಕೊಂಡು ಹೋಗಿದ್ರೆ ಚೆನ್ನಾಗ್ತದೆ. ಇದಕ್ಕೋಸ್ಕರ ಹೋರಾಟ ಮಾಡೋದಕ್ಕೂ ನಾವು ಸಾಕಲ್ಲ ಸೇರಿಸ್ಕೊಳ್ತೀವಿ. ಎಲ್ಲ ಸೇರಿಸ್ಕೊಂಡು ಹೋರಾಟ ಮಾಡೋಕ್ಕೂ ಸಹಾಯ ಮಾಡ್ತೀವಿ. ಈಗ ಸಹಾಯ ಕೊಟ್ಟಿದ್ದಕ್ಕೂ ಜೈ ಭೀಮ್. ದಲಿತ ಹಾಗೂ ಪ್ರಗತಿ ಪರ ಸಂಘಟನೆಗಳ ಹೋರಾಟ ಸಮಿತಿಯಿಂದ ದಲಿತ ವಿರೋಧಿ, ರೈತ ವಿರೋಧಿ, ದಲಿತರಿಗೆ ರೆಸ್ಪೆಕ್ಟ್ ಕೊಡದೆ ಮಾತಾಡ್ತಾರೋ ತಿಪ್ಪೇಸ್ವಾಮಿ ವಿರುದ್ಧ 23/4/2025 ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಮ್ಮ ತಾಲೂಕಿನ ಎಲ್ಲ ದಲಿತರು, ಮಹಿಳೆಯರು, ರೈತರು ಪಾಲ್ಗೊಂಡು ಈ ತಿಪ್ಪೇಸ್ವಾಮಿಯನ್ನು ಅಮಾನತು ಮಾಡೋವರೆಗೂ ನಾವು ಬಿಡೋದಿಲ್ಲ, ಹೋರಾಟ ಮಾಡ್ತಾನೆ ಇರ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್.